ನಮಸ್ಕಾರ. ಮದುವೆಯಾಗಿ ಗಂಡ ಹೆಂಡತಿ ದೂರ ದೂರ ಆಗ್ಬಿಟ್ಟಿರ್ತಾರೆ. ಅನಿವಾರ್ಯ ಕಾರಣಗಳಿಂದ ದೂರ ದೂರ ಆಗಿದ್ದವರ ಗಂಡ ಹೆಂಡತಿಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮತ್ತೆ ಒಂದಾಗ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರು ಮದುವೆಯಾಗಿ ಗಂಡ ಹೆಂಡತಿ ದೂರ ದೂರ ಆಗಿ ಮತ್ತೆ ಒಂದಾಗುವ ರಾಶಿ ನಕ್ಷತ್ರ ಯಾರ್ಯಾರು? ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಖಂಡಿತವಾಗ್ಲೂ ಈ ಮದುವೆ ವಿಚಾರದಲ್ಲಿ ಗಂಡ ಹೆಂಡತಿಗಳು ನೀವೇನಾದರೂ ದೂರ ದೂರ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ಪುನಃ ಒಂದಾಗುವ ಚಾನ್ಸಸ್ ಮೇಜರಾಗಿ ಇದ್ದೇ ಇರುತ್ತೆ. ಇವಾಗ ನೀವು ಈ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಏನೋ ಅರ್ಜೆಂಟಾಗಿ ಮದುವೆ ಮಾಡ್ಕೊಂಬಿಟ್ಟಿರ್ತೀರ. ಹೆಸರು ಬಲೋದ ಮೇಲೆ ಕೇಳಿಸ್ಬಿಟ್ಟು ಮದುವೆಗಳು ಮಾಡ್ಕೊಂಬಿಟ್ಟಿರ್ತೀರ. ಏನೋ ಹುಡುಗ ಮನೆ ಕಡೆ ಚೆನ್ನಾಗಿದ್ದಾನೆ, ಒಳ್ಳೆ ಮಂತನ ಸಿಕ್ತು, ಹುಡುಗಿ ನಮಗೆ ಇಷ್ಟು ವರ್ಷ ನೋಡಿ 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 ಇನ್ನು ಸಾಕಾಗಿ ಯಾರೋ ಒಂದು ಸಿಕ್ಬಿಟ್ರು, ಹೆಣ್ಣಿನ ಮನೆ ಕಡೆಯವ್ರು ಕೊಡ್ತೀನಿ ಅಂದರು, ಮಾಡ್ಕೊಂಬಿಡೋ ಮತ್ತು ಸಿಗೋದಿಲ್ಲ ನೋಡಿ, ಈಗ ಮೊದಲೇ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದೀವಿ, ಹೆಂಗ ಅವರು ಹೆಣ್ಣಿನ ಮನೆ ಕಡೆಯವ್ರು ಒಪ್ಕೊಂಬಿಟ್ಟಿದ್ದಾರೆ, ಮಾಡ್ಕೊಂಬಿಡು ಅಂತ ಇವರೆಲ್ಲ ಉಪ್ಪುರುಗಾಲು ಇಟ್ಬಿಡ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು, ಚಿಕ್ಕಪ್ಪಗಳು, ದೊಡ್ಡಪ್ಪಗಳು, ಮಾಮಗಳು, ಇನ್ನೊಂದು ಮತ್ತೊಂದು ಅಣ್ಣ ತಮ್ಮ ಅಕ್ಕ ತಂಗಿ ಮಾಡ್ಕೊಂಬಿಡ್ತೀರ. ಇನ್ನು ಹೆಸರು ಬಲದ ಮೇಲೆ ಶಾಸ್ತ್ರ ಕೇಳಿಬಿಟ್ಟು ಮದುವೆ ಮಾಡ್ಕೊಂಬಿಡೋದು. ಈ ರೀತಿ ಎಲ್ಲ ಮಾಡ್ಕೊಂಬಿಟ್ಟಿರ್ತೀರ. ಅರ್ಜೆಂಟಾಗಿ ಮದುವೆಗಳು ಮಾಡ್ಕೊಂಬಿಡೋದು. ಮತ್ತು ಎಲ್ಲ ಕೇಳೇ ಮಾಡ್ಕೊಂಡಿರ್ತೀರ. ಜ್ಯೋತಿಷಿಗಳೆಲ್ಲ ಕೇಳಿ ಶಾಸ್ತ್ರ ಸಂಪ್ರದಾಯವಾಗಿ ಮಾಡ್ಕೊಂಡಿರ್ತೀರ. ಅವರೆಲ್ಲ ಭಾಳ ಚೆನ್ನಾಗಿದೆ, 22 ಗುಣ ಬಂದಿದೆ, 26 ಗುಣ ಬಂದಿದೆ, 28 ಗುಣ ಬಂದಿದೆ, 31 ಗುಣ ಬಂದಿದೆ, 32 ಗುಣ ಬಂದಿದೆ, 18 ಮೇಲೆ ಬಂದಿದೆ, ಹೊಂದಾಣಿಕೆ ಆಗುತ್ತೆ, ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿರ್ತಾರೆ. ನೀವು ಮದುವೆಗಳು ಮಾಡ್ಕೊಂಬಿಟ್ಟಿರ್ತೀರ. ಆಮೇಲೆ ಶುರು ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ತಂದೆ ತಾಯಿಗಳು, ಅತ್ತೆ ಮಾವುಗಳು ಎಲ್ಲ ರಾಜಿ ಪಂಚಾಯಿತಿಗಳು ಮಾಡ್ತಾರೆ. ಆದರೂ ಮತ್ತೆ ಬಂದ್ಬಿಡುತ್ತೆ. ಇದೆಲ್ಲ ಒಂದು ಅಹಂಕಾರದಿಂದ ಬರುತ್ತೆ, ದುರಹಂಕಾರದಿಂದ ಬರುತ್ತೆ. ಇಲ್ಲ ದುಡ್ಡಿನ ವಿಚಾರಕ್ಕೆ, ಹಣದ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಇಲ್ಲ ಅತ್ತೆ ವಿಚಾರಕ್ಕೆ, ನಾದಿನಿ ವಿಚಾರಕ್ಕೆ, ಸೊಸೆ ವಿಚಾರಕ್ಕೆ, ಅಳಿಯನ ವಿಚಾರಕ್ಕೆ ಬರುತ್ತೆ. ಇಲ್ಲ ಗಂಡ ದುಡಿಯಲ್ಲ, ಗಂಡ ವಿಪರೀತ ಸಾಲ ಮಾಡ್ಕೊಂಬಿಡ್ತಾನೆ, ಆಮೇಲೆ ಕುಡಿತಾನೆ, ಗಂಡನಿಗೆ ಅಕ್ರಮ ಸಂಬಂಧ ಇದೆ, ಹೆಂಡ್ತಿಗೆ ಅನೈತಿಕ ಸಂಬಂಧ ಇದೆ, ಇವಳು ಮೊದಲು ಮದುವೆ ಆಗೋದಕ್ಕಿಂತ ಮುಂಚೆ ಯಾರನ್ನೋ ಇಷ್ಟಪಡ್ತಿದ್ಲಂತೆ, ಇವನು ಯಾರನ್ನೋ ಇಷ್ಟಪಡ್ತಿದ್ದಂತೆ. ಈ ಥರ ಒಂದಲ್ಲ ಎರಡಲ್ಲ ಮೂರಲ್ಲ. ಇನ್ನು ಮಕ್ಕಳು ವಿಚಾರಕ್ಕೆ ಬರುತ್ತೆ. ಇನ್ನು ನನಗೆ ಕೇರ್ ಮಾಡಿಲ್ಲ, ನೀನು ನನಗೆ ಪ್ರೀತಿ ತೋರಿಸಿಲ್ಲ, ನೀನು ಬರೀ ದುಡಿತೀಯ, ಚೆನ್ನಾಗಿ ದುಡಿದು ಎಲ್ಲ ಕೊಡಿಸ್ತೀಯ, ಮಾಡ್ತೀಯ, ಕರ್ಕೊಂಡು ಹೋಗ್ತೀಯ, ಆದರೆ ನನ್ನ ಮೇಲೆ ಕೇರ್ ಇಲ್ಲ, ನಿನಗೆ ಪ್ರೀತಿ ಇಲ್ಲ, ಉಂಡ ತಿಂದ ಅಂತ ನೀನು ಕೇಳಲ್ಲ ಅಂತಾರೆ ಆ ವಿಚಾರಕ್ಕೆ. ಇನ್ನೂ ನೀನು ಆಸ್ತಿ ಮಾಡಿಲ್ಲ, ನೀನು ದುಡಿಯೋದಿಲ್ಲ, ಮನೆಗೆ ಜವಾಬ್ದಾರಿ ಇಲ್ಲ, ನಿನಗೆ ಹೆಂಡತಿ ಮಕ್ಕಳ ಮೇಲೆ ಕೇರ್ ಇಲ್ಲ, ಜವಾಬ್ದಾರಿ ಇಲ್ಲ, ತಂದಾಕಲ್ಲ, ಮಾಡಲ್ಲ ಅಂತ ಒಂದು ವಿಚಾರಕ್ಕಲ್ಲ, 2 ವಿಚಾರಕ್ಕಲ್ಲ, 108 ವಿಚಾರಕ್ಕೆ. ಇಲ್ಲ ಸಪ್ರೇಟ್ ಮನೆ ಮಾಡು, ನಾನು ನಿಮ್ಮ ಅಪ್ಪ ಅಮ್ಮನ ಜೊತೆಗಿರಲ್ಲ, ಬೇರೆ ಮನೇಲಿ ಇರ್ತೀನಿ, ಸಪ್ರೇಟ್ ಮನೆ ಮಾಡು ಅಂತ. ಆ ರೀತಿ ರಿಲೇಟೆಡ್ಸ್ ಇರ್ತವೆ. ಒಂದು ವಿಚಾರಕ್ಕಲ್ಲ, 2 ವಿಚಾರಕ್ಕಲ್ಲ. ಇನ್ನು ಪಾಪ ಹೆಣ್ಮಕ್ಳು ಎಷ್ಟೋ ಹೊಂದ್ಕೊಂಡು ಹೋಗ್ತಾರೆ. ಎಲ್ಲ ಚಾಕರಿಗಳು ಮಾಡ್ಕೊಂಡು ಮನೆಗೆ ಮಾಡ್ಕೊಂಡು ಹೋದರೂ ಮತ್ತೆ ಅವ್ರನ್ನ ಹೀಯಾಳ್ಸೋದು, ಈ ರೀತಿ ರಿಲೇಟೆಡ್ಸ್ಗಳೆಲ್ಲ ಇರ್ತವೆ. ಯಾಕೆ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಬರುತ್ತೆ? ಅದರಿಂದ ನೀವೇನು ಮಾಡ್ತೀರಾ? ಜ್ಯೋತಿಷ್ಯ ಕೇಳಕ್ಕೆ ಹೋಗಿರ್ತೀರ, ಅವರು ಕುಜದೋಷ ಅಂದಿರ್ತಾರೆ, ಸರ್ಪದೋಷ ಅಂದಿರ್ತಾರೆ, ಸ್ತ್ರೀ ದೋಷ ಅಂದಿರ್ತಾರೆ, ಪಿತೃದೋಷ ಅಂದಿರ್ತಾರೆ. ಇನ್ನು ಲವ್ ಮ್ಯಾರೇಜ್ಗಳು ಮಾಡ್ಕೊಂಬಿಟ್ಟಿರ್ತೀರ, ಮನೆ ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಂಡು ದೂರ ಆಗಿರ್ತೀರ. ಇಲ್ಲ 2 ಕುಟುಂಬದವರು ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ ಬಿಡು ಅಂತ ಮಾಡಿದರೂ ಆಮೇಲೆ 1 ಮಗು 2 ಮಗು ಆದಮೇಲೆ ದೂರ ಆಗ್ಬಿಟ್ಟಿರ್ತೀರ. ಈ ರೀತಿ ಯಾವ್ಯಾವ ರಾಶಿ ನಕ್ಷತ್ರದವರು ಮದುವೆಯಾಗಿ ಗಂಡ ಹೆಂಡತಿ ದೂರ ಆಗಿ ಮತ್ತೆ ಪುನಃ ಒಂದಾಗುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂದರೆ, ಈಗ ಸಪೋಸ್ ನೀವೇನಾದರೂ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಈ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಮದುವೆಯಾಗಿದ್ದರೆ, ಈ ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ,
ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ, ಸಿಂಹ ರಾಶಿ ಮಗ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ಪೂರ್ವ ಪಾಲ್ಗುಣಿ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ. ಕನ್ಯಾ ರಾಶಿ ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ ಮದುವೆಯಾಗಿದ್ದರೆ, ತುಲಾ ರಾಶಿ ವಿಶಾಖ, ತುಲಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ, ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ, ಈ ಕುಂಭರಾಶಿ ಪೂರ್ವಭಾದ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರದಲ್ಲಾಗಿದ್ದರೆ, ಅಥವಾ ಕುಂಭರಾಶಿ ಶತಭಿಷ ನಕ್ಷತ್ರ, ಧನಸ್ಸು ರಾಶಿ ಮೂಲಾ ನಕ್ಷತ್ರದಲ್ಲಿ ಆಗಿದ್ದರೆ, ಮೀನರಾಶಿ ರೇವತಿ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಮದುವೆ ಆಗಿದ್ದರೆ ಗಂಡ ಹೆಂಡತಿಗಳು ಕ್ಷುಲ್ಲಕ ಕಾರಣಕ್ಕೆ ಏನೂ ಇರಲ್ಲ. ಮದುವೆ ಆದಮೇಲೆ ಈ ಸಿಟ್ಟು, ಕೋಪ, ಅಹಂಕಾರ, ನಾನು ಜಾಬಿಗೆ ಹೋಗಬೇಕು ಅಂತಾರೆ, ನಾನು ದುಡಿಬೇಕು ಅಂತಾರೆ, ಇಲ್ಲಾಂದರೆ ನೀವು ದುಡೀರಿ ಅಂತ ಹೇಳ್ತಾರೆ. ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ, ಮನಸ್ತಾಪಗಳು ಬಂದಿರುತ್ತೆ. ಪಾಪ ಎಷ್ಟೋ ಕಡೆ ಹೆಣ್ಮಕ್ಳಿಗೆ ಮನೆ ಕಡೆ, ತವ್ರ ಮನೆ ಕಡೆ ತುಂಬ ಕಷ್ಟ ಇರುತ್ತೆ. ಈ ಗಂಡಿನ ಕಡೆಯವರು ಸ್ವಲ್ಪ ಇದು ಮಾಡಿಬಿಡ್ತಾರೆ. ಒಂದು ವಿಚಾರದಲ್ಲ, ಎರಡು ವಿಚಾರದಲ್ಲ, ಇವ್ರು ಸರಿ ಅವ್ರು ಸರಿ ಅಂತ ಹೇಳೋಕ್ಕಾಗಲ್ಲ. ಗಂಡಿನ ಕಡೆಯವ್ರು ಸರಿ ಇದ್ದಾರೆ, ಹೆಣ್ಣಿನ ಕಡೆಯವ್ರು ಸರಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಗಂಡ ಹೆಂಡ್ತಿ ನಡುವೆ ಜಗಳ ಏನಕ್ಕೂ ಬರುತ್ತೆ, ಯಾವುದಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದು. ಮತ್ತು ಎಸ್ಪೆಷಲಿ ಜಾತಕದಲ್ಲಿ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ ನಾನು ಅನ್ನೋ ಮನೆ ಅಹಂಕಾರದ ಮನೆ, ದುರಹಂಕಾರದ ಮನೆ, ನನ್ನ ಮಾತೇ ಕೇಳಬೇಕು, ಯಾರ ಮಾತು ಕೇಳಲ್ಲ. 3ನೇ ಮನೆ ಸಿಟ್ಟು, ಕೋಪ, ಹಠದ ಮನೆ, ಒತ್ತಡದ ಮನೆ, ಸ್ಟ್ರೆಸ್ನ ಮನೆ. ಇನ್ನು 5ನೇ ಮನೆ ಸೋಂಬೇರಿ ಮನೆ, 5ನೇ ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋ ಮನೆ, 5ನೇ ಮನೆ ಓವರ್ ಪ್ರೀತಿ, ಓವರ್ ಕೇರಿಂಗು. ಇಲ್ಲ ಅಂದರೆ ನನ್ನ ಮೇಲೆ ಕೇರ್ ಮಾಡಿಲ್ಲ, ಪ್ರೀತಿ ಮಾಡಿಲ್ಲ ಅಂತ ಹೊಟ್ಟೆಗಿಚ್ಚು ಬರೋದು, ಜಗಳ ಮಾಡುವ ಮನೆ 5ನೇ ಮನೆ. ಇನ್ನು 6ನೇ ಮನೆ ಅನಾರೋಗ್ಯದ ಮನೆ, 6ನೇ ಮನೆ ಶತ್ರುಗಳ ಮನೆ, ಗಂಡ ಹೆಂಡ್ತಿನೇ ಶತ್ರು, ಅತ್ತೆ ಶತ್ರು, ನಾದಿನಿ ಶತ್ರು, ಅಳಿಯ ಶತ್ರು, ಹಂಗೆ ಆಗ್ಬಿಡ್ತಾರೆ. ಫ್ರೆಂಡ್ಸುಗಳೇ ಶತ್ರು ಆಗ್ಬಿಡ್ತಾರೆ 6ನೇ ಮನೆಗಳು. ಇನ್ನು ಜೊತೆಗೆ 8ನೇ ಮನೆ 12ನೇ ಮನೆ ನಡೆದುಬಿಡ್ತು ಅಂತಂದರೆ ಈ ಭಾಳ ಕಷ್ಟ. ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಡೈವರ್ಸ್ ಆದಮೇಲೆ 2ನೇ ಮದುವೆಗೆ ಹೋಗೋದು, 3ನೇ ಮದುವೆಗೆ ಹೋಗೋದು, ದೂರ ಆಗೋದು, ಈ ಲವ್ವಲ್ಲಿ ಬೀಳೋದು, ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಲವ್ ಮಾಡಿ ಮತ್ತೆ ದೂರ ಆಗೋದು, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಬಂದ್ಬಿಡುತ್ತೆ. ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಇನ್ನೊಂದು ಮತ್ತೊಂದೆಲ್ಲ. ಇದಕ್ಕೆ ಮತ್ತೆ ಒಂದಾಗಬೇಕಪ್ಪ ಅಂತಂದರೆ ನಿಮಗೆ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿರಬೇಕು. ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿದ್ದರೆ ಮತ್ತೆ ರೀಪ್ಯಾಚ್ ಅಪ್ ಆಗ್ತೀರಾ, ಮತ್ತೆ ಒಂದಾಗ್ತೀರಾ ಅಂತ ಹೇಳ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ತಾಳ್ಮೆಗಳಿಟ್ಕೊಳ್ಳಿ, ಸಮಾಧಾನಗಳಿಟ್ಕೊಳ್ಳಿ, ದುಡ್ಕಕ್ಕೆ ಹೋಗ್ಬಿಡಿ. ಇಲ್ಲಾಂದರೆ ಮತ್ತೆ ಅನಾಹುತಗಳಿಗೆ ನೀವೇ ಕಾರ್ಯಕರ್ತರಾಗ್ಬಿಡ್ತೀರಾ. ಹಾಗಾಗಿ ನಿಮ್ಮಲ್ಲೇ ಇರುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಅಂಥ ವಿಚಾರದಲ್ಲಿ ಸ್ವಲ್ಪ ದುಡ್ಕಕ್ಕೆ ಹೋಗ್ಬಿಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.